ಸ್ವಾತಂತ್ರ್ಯ ಎಲ್ಲಿದೆ ಸ್ವಾಮಿ? ಸುರಕ್ಷತೆ ಎಲ್ಲಿದೆ? ಎಲ್ಲ ಕಡೆ ಇರುವುದು ಕೇವಲ ಭ್ರಷ್ಟಾಚಾರ, ಸಮಸ್ಯೆಗಳು ಎಂದು ಹಲವಾರು ವ್ಯಕ್ತಿಗಳು ತಮ್ಮ ಭಾಷಣದಲ್ಲಿ ಹೇಳುವುದನ್ನು ನಾವು ಆಲಿಸಿದ್ದೇವೆ. ಆದರೆ ಈ ಒಂದು ಸ್ವಾತಂತ್ರ್ಯ ಪಡೆದುಕೊಂಡಿರುವ ನಾವು ಎಷ್ಟು ಭಾಗ್ಯವಂತರು ಎಂಬುದನ್ನು ನಾವು ಮರೆಯಬಾರದು. ಸ್ವಾತಂತ್ರ್ಯ ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಬದಲಾಗಿ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಎದುರಿಸುವ ಅವಕಾಶವಿದೆ ಎಂದರ್ಥ. ನೆನಪಿಗೆ ತಂದುಕೊಳ್ಳಿ, 1947ಕ್ಕೂ ಮೊದಲು ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರ ವಿರುದ್ಧ ಪ್ರತಿಭಟಿಸುವ ಒಂದು ಸಣ್ಣ ಪ್ರಯತ್ನವು ವ್ಯಕ್ತಿಯ ಇಡೀ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುತ್ತಿತ್ತು. ಕೆಲವೊಮ್ಮೆ ತಮ್ಮ ಜೀವ ಸಹ ನಷ್ಟವಾಗುತ್ತಿತ್ತು. 1919ರ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನು ನೆನಪಿಗೆ ತಂದುಕೊಳ್ಳಿ. ಅಲ್ಲಿ ಜನರು ಶಾಂತಿಯುತವಾಗಿ ಸೇರಿದ್ದ, ಯಾವುದೇ ಗಲಾಟೆ ಮಾಡಿಕೊಂಡಲ್ಲ, ಶಾಂತಿಯುತವಾಗಿ ಸೇರಿದ್ದ ಜನರ ಮೇಲೆ ಬ್ರಿಟಿಷ್ ಸೈನಿಕರು ಗುಂಡಿನ ದಾಳಿ ನಡೆಸಿದರು. ಅಂತಹ ಭಾರತದಿಂದಲೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ದೇಶವನ್ನು ಮುಕ್ತಗೊಳಿಸಲು ಹೋರಾಡಿದರು. ಇಂದು ನಾವು ಸ್ವತಂತ್ರವಾಗಿ ಮಾತನಾಡಬಹುದು, ನಮ್ಮ ಧರ್ಮವನ್ನು ನಾವು ಆಚರಿಸಬಹುದು, ಪ್ರಯಾಣಿಸಬಹುದು, ಮತ ಚಲಾಯಿಸಬಹುದು, ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬಹುದು ಮತ್ತು ನಮ್ಮ ನಾಯಕರುಗಳನ್ನು ನಾವು ಪ್ರಶ್ನಿಸಬಹುದು. ಕೆಲವು ದಿನಗಳ ಹಿಂದೆ ಜೆನ್ಜಿಯವರು ಪ್ರಶ್ನಿಸಿದಂತೆ ಸ್ವಾತಂತ್ರ್ಯ ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಬದಲಾಗಿ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಎದುರಿಸುವ ಒಂದು ಅವಕಾಶ. ಇಂದು ನಾವು ಮತ್ತೊಮ್ಮ ತಾಯಿಯ ಕಡೆಗೆ ತಿರುಗಬೇಕು. ಮಾತೆ ಮರಿಯಮ್ಮ, ಭಾರತಾಂಬೆ ನಮಗೆ ದೇಶದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಮಾತೆ ಮರಿಯಮ್ಮ ಸ್ವರ್ಗದತ್ತ ಕರೆದೊಯ್ಯುವ ನಿಜವಾದ ಸ್ವಾತಂತ್ರ್ಯದ ಮಾರ್ಗವನ್ನು ತೋರಿಸಿದ್ದಾರೆ. ಆದುದರಿಂದ ಇಂದು ನಾವು ಈ ಎರಡು ನಮ್ಮ ತಾಯಿಯಂದರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮಾತೆ ಮರಿಯಮ್ಮ ಮತ್ತು ನಮ್ಮ ಭಾರತಾಂಬೆ, ಭಾರತ ಮಾತೆ ಸ್ವಾತಂತ್ರ್ಯವನ್ನು ಕೇವಲ ಅನುಭವಿಸದೆ ಅದನ್ನು ಜವಾಬ್ದಾರಿಯಿಂದಲೂ ಸಹ ಬಳಸೋಣ, ಅದನ್ನು ಕಾಪಾಡೋಣ ಮತ್ತು ಉತ್ತಮ ಭಾರತವನ್ನು ನಿರ್ಮಿಸೋಣ. ಆಮೇಲೆ